ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಯಾರು ನೀವು? ನಾನು ದೀಪಾ ತಾಯಿ. ಓ ನೀನೇನಾ? ಹುಡುಗಿರನ್ನ ಹೋಟ್ಲಿಗೆ ಅಲೆಕ್ ಬಿಟ್ಬಿಟ್ಟು ನೀನಲ್ಲಿ ಹೋಗಿದ್ದೆ. ಎಲ್ಲಿ ನಿನ್ ಗಂಡ? ನಿನ್ನ ಹತ್ರನ ಕೇಳ್ತಾ ಇರೋದು, ಎಲ್ಲಿ ನಿನ್ ಗಂಡ? ಅವರು ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದಾರಾ? ನಿಮ್ದು ಪೊಲೀಸರಿಗೆ ತುಂಬಾ ಬೇಕಾದ ಕುಟುಂಬ ಅಂತ ಕಾಣಿಸುತ್ತೆ. ನಿನ್ ಗಂಡ ಏನ್ ಮಾಡ್ತಿದ್ದಾನೆ? ಅವರು ಡ್ರೈವರು ಸರ್, ಟೂರಿಸ್ಟ್ ಗಾಡಿ ಓಡಿಸ್ತಾರೆ. ಓಹೋ, ಕಾರ್ ಡ್ರೈವರ್ ಹೆಂಡ್ತೀನ ನೀನು? ನಿನ್ ಮಗಳು ಎಲ್ಲೋಗಿದ್ದು ಅಂತ ಗೊತ್ತಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ವಯಸ್ಸು ಬಂದಿರೋ ಹುಡುಗಿಯರು ಎಲ್ಲೋಗ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಮನೇಲೆಲ್ಲಮ್ಮ ಮಾಡ್ತಿದ್ದೆ ನೀನು? ನಿನ್ ಮಗಳನ್ನ ನಿನ್ ಗಂಡರ ಜಾಗಕ್ಕೆ ಕಳಿಸ್ಬಿಡ್ಲ? ಅಯ್ಯೋ ಬೇಡ ಸರ್,
ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾಳೆ. ದಯವಿಟ್ಟು ಅವಳನ್ನ ಕ್ಷಮಿಸಿ ನನ್ನ ಜೊತೆ ಕಳಿಸ್ಕೊಡಿ. ನೋಡಿಮ್ಮ, ನಿಮ್ಮ ಮಗಳು ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡೋ ಜಾಗಕ್ಕೆ ಹೋಗಿ ಮೋಸ ಹೋಗಿದ್ದಾಳಷ್ಟೇ. ಅಷ್ಟರಲ್ಲಿ ನಾವು ಹೋಗಿ ಅವ್ರನ್ನ ಕಾಪಾಡಿದೀವಿ. ಏಯ್, ಇದೆಲ್ಲ ಇವ್ರ ಹತ್ರ ಹೇಳು ಅಂತ ಹೇಳಿದ್ನಾ? ನೀನು ಹೋಗಿ ಲಕ್ಷ್ಮೀನಾರಾಯಣ ಹತ್ರ FIR ಹಾಕಿ ಕೋರ್ಟ್ ಕರ್ಕೊಂಡು ಹೋಗು ಅಂತ ಹೇಳು. ಸರಿ ಸರ್. ಇನ್ ಮುಂದೆ ಇಂಥ ಜಾಗಕ್ಕೆ ನಿನ್ನ ಮಗಳನ್ನ ಕಳಿಸ್ಯಾನಮ್ಮ? ಇಲ್ಲ ಸರ್, ಕಳ್ಸಲ್ಲ. ಇನ್ಮೇಲೆ ಅವಳು ಎಲ್ಲೂ ಹೋಗ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಹಾಗಂತ ಅಲ್ಲಿ ಬರ್ಕೊಟ್ಟು ಕರ್ಕೊಂಡೋಗಿ. ತುಂಬಾ ಥ್ಯಾಂಕ್ಸ್ ಸರ್. ನೀನ್ ಮಾಡಿದ ಕೆಲ್ಸದಿಂದ ನಿಮ್ಮಪ್ಪ ಜೈಲ್ಗೆ ಹೋದ್ರು. ಈಗ ನೀನು ಜೈಲ್ಗೆ ಹೋಗ್ತೀಯೇನೆ? ಅಮ್ಮ, ನಾವ್ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಎಜುಕೇಶನ್ ಲೋನ್ ಕೇಳಕ್ಕೆ ಅಂತ ಹೋಗಿದ್ದಿದ್ದು. ಏಯ್, ನೀವು ತಪ್ಪು ಮಾಡದೇ ಇದ್ದಿದ್ರೆ ಅವ್ರು ಯಾಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಬರೋರು? ಈಗ ಅನಾವಶ್ಯಕವಾಗಿ ಎಲ್ಲೆಲ್ಲಿಗೋ ಹೋಗ್ಬೇಡ ಅಂತ ನಿಮ್ಮಪ್ಪ ಹೇಳಿರ್ಲಿಲ್ವಾ? ಅವ್ರ ಮಾತಿಗೆ ಬೆಲೆ ಕೊಡದೆ ನನ್ಗೂ ಹೇಳ್ದೆ ಬಂದಿದ್ದಕ್ಕೆ ಎಂತ ಪರಿಸ್ಥಿತಿ ಬಂತು ನೋಡಿದ್ಯಾ? ಸರಿ, ಬಾ ಹೋಗೋಣ. ಅಮ್ಮ, ನಮ್ ಜೊತೆ ತುಳಸಿನೂ ಕರ್ಕೊಂಡು ಹೋಗೋಣ. ಇವಳು ಇಲ್ಲೇ ಇರ್ಲಿ. ಇವಳಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾನೆ ನಿನ್ಗೂ ನಮ್ ಕುಟುಂಬಕ್ಕೂ ಇಂಥ ಪರಿಸ್ಥಿತಿ ಬಂದಿರೋದು. ಇನ್ನು ಇವಳು ಹಿಂದೆನೆ ಬಿದ್ದಿದ್ಯಲ್ಲ. ನೀನ್ ಬಾರೆ ನನ್ ಜೊತೆ. ಇಲ್ಲ ಅಮ್ಮ, ತುಳಸಿನ್ ಬಿಟ್ಟು ನಾನು ಬರೋದಿಲ್ಲ. ನೀನ್ ಹೋಗ ಅವ್ರ ಜೊತೆ ಮಾತಾಡಮ್ಮ. ನಮ್ ಜೊತೆ ತುಳಸಿನೂ ಕರ್ಕೊಂಡು ಹೋಗೋಣ. ಇಲ್ಲಿಗೆ ಬಂದ್ರು ನೀನ್ ಹಠ ಕಡಿಮೆ ಆಗ್ಲಿಲ್ಲ ಅಲ್ವಾ? ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಇವ್ರ ಮನೆಯವ್ರು ಯಾರಾದ್ರೂ ಬರ್ತಾರೆ. ನೀನ್ ಬಾರೆ ನನ್ ಜೊತೆ. ಆಗಲ್ಲ ಅಮ್ಮ. ತುಳಸಿ ನನ್ನನ್ನು ನಂಬಿ ಬಂದಿರೋದು ಇಲ್ಲಿಗೆ. ಇವಳನ್ನ ಬಿಟ್ಟು ನಾನು ಬರೋದಿಲ್ಲ. ಈಗ ನೀನ್ ನನ್ ಜೊತೆ ಬರ್ತೀಯೋ ಬರಲ್ವೋ? ಆಗಲ್ಲ ಅಮ್ಮ. ಬಂದ್ರೆ ನಾವಿಬ್ರು ಒಟ್ಟಿಗೆ ಬರ್ತೀವಿ. ಸರಿ, ಹಾಗಾದ್ರೆ ನಿನ್ನಿಷ್ಟದ ಪ್ರಕಾರನೇ ನಡೀಲಿ. ಆದ್ರೆ ಒಂದೇ ಒಂದ್ ಮಾತು ನೆನ್ಪಿಟ್ಕೋ ದೀಪ. ನೀನ್ ಮನೆಗ್ ಬರೋ ಹೊತ್ಗೆ ನನ್ ಫೋಟೋ ನೋಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಆಂಟಿ, ಒಂದ್ ನಿಮಿಷ. ದೀಪ, ನೀನ್ ನಿಮ್ಮಮ್ಮನ ಜೊತೆ ಹೋಗು. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಪ್ಲೀಸ್. ದೀಪ, ನೀನಿನ್ನು ಹೊರಡು. ನೋಡು, ನೀನ್ ನಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀಯ ಅಂತಂದ್ರೆ ನನ್ನ ಮಾತು ಕೇಳು. ನೀನ್ ನಿಮ್ಮಮ್ಮನ ಜೊತೆ ಹೊರಡು. ದೀಪ, ಹೊರಡು. ದೀಪ, ದೀಪ ಪ್ಲೀಸ್ ಹೋಗೆ. ದೀಪ ಹೋಗೆ. ನೋಡಿಮ್ಮ, ನೀವೊಂದು ಸ್ವಲ್ಪ ಬನ್ನಿ ಇಲ್ಲಿ. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಬಾ.
ಆನಂದ, ಸರ್ ಅಲ್ಲಯ್ಯ ಈ ಹುಡುಗಿನ ಕರ್ಕೊಂಡೋಗಿ ಇನ್ನು ಯಾರು ಬಂದಿಲ್ವಾ? ಫೋನ್ ಮಾಡಿದ್ದೀನಿ ಸರ್, ಇನ್ನೇನು ಬಂದ್ಬಿಡ್ತಾರೆ. ಏನಯ್ಯ ಹೆಂಗಸ್ರೇ ಬಂದು ಕರ್ಕೊಂಡೋದ್ರು, ಗಂಡಸ್ರನ್ನು ಬಂದು ಕರ್ಕೊಂಡೋಗಿಲ್ವನಯ್ಯ? ಒಂದ್ ವೇಳೆ ಇಲ್ಲೇ ಇರ್ಲಿ ಅಂತ ಬಿಟ್ಬಿಟ್ರೆ ಹೇಗೆ? ಹಾಗೇನಾದ್ರೂ ಬಿಟ್ಬಿಟ್ಟಿದ್ರೆ FIR ಹಾಕಿ ಕೋರ್ಟ್ ಕಳ್ಸ್ಬಿಡೋಣ ಬಿಡು, ನಾವೇನ್ ಮಾಡಕ್ಕಾಗುತ್ತೆ? ಸರ್ ತುಳಸಿ ನನ್ನ ಮಗಳು ಸರ್. ಓ, ನಿನ್ ಮಗಳೇನ ಅವಳು? ಹೌದು ಸರ್. ಮಗಳನ್ನ ಓಟ್ಲೊಡ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟು ನೀನೆಲ್ಲ ಹೋಗಿದ್ದೆ? ತಂದೆ ಆದವನಿಗೆ ಸ್ವಲ್ಪನಾದ ಜವಾಬ್ದಾರಿ ಬೇಡ ನಿನಗೆ? ನಿನ್ ಮಗಳು ಎಂತ ಕೆಲಸ ಮಾಡಿದಾಳೆ ಅಂತ ನಿನ್ಗೇನ ಗೊತ್ತಾ? ನನಗೆ ವಿಷಯ ಏನು ಅಂತಾನೆ ಗೊತ್ತಿಲ್ಲ ಸರ್. ಸರ್ FIR ಡೀಟೇಲ್ಸ್ ಇದರಲ್ಲಿದೆ. ಏನ್ ಮಾಡ್ಕೊಂಡಿದ್ದೆ ನೀನು? ಸರ್ ಅದು ಒಂದು ಪ್ರೈವೇಟ್ ಫ್ಯಾಕ್ಟ್ರಿನಲ್ಲಿ ಫೋರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಹೋ, ಸಂಪಾದನೆ ಸಾಲದು ಅಂತ ಮಗಳನ್ನ ಇಂಥ ಕೆಲಸ ಮಾಡಕ್ ಕಳ್ಸಿದ್ಯಾ? ಸರ್ ಏನಯ್ಯ, ಮಗಳು ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳಂತೆ, ಅವಳನ್ನ ಓದ್ಸ ತಾನೆ? ಚೆನ್ನಾಗಿ ಓದೋ ಹೆಣ್ಮಕ್ಳನ್ನ ಓದಿಸ್ದೆ ಯಾಕಯ್ಯ ಹೀಗೆ? ಸರ್ ನಡೆದಿರೋ ವಿಷಯ ಏನು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಸರ್. ಆದರೆ ನನ್ನ ಮಗಳು ಆ ಥರದ ಹುಡುಗಿ ಅಲ್ಲ ಸರ್. ಆ ರೀತಿ ನಾವು ಬೆಳೆಸೂ ಇಲ್ಲ ಸರ್. ನೋಡಿ ಸರ್, ನಿಮ್ಮ ಮಗಳು ಯಾವ ತಪ್ಪನ್ನು ಯೋ ನಿಲ್ಸಯ್ಯ, ನೀನೇನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಯ್ಯ. ನಿಮ್ಮ ಮಗಳು ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಮಗಳು ಫ್ರೆಂಡು ತಪ್ಪು ಮಾಡ್ತಿರೋ ಜಾಗಕ್ಕೆ ಹೋಗಿದ್ರು, ಸರಿಯಾದ ಸಮಯಕ್ಕೆ ಹೋಗಿ ನಾವು ಕಾಪಾಡಿದ್ವಿ ಅಂತ ಹೇಳ್ತಾ ಇದ್ಯಾ ಅಲ್ವೇನಯ್ಯ? ಯೋ ಆನಂದು, ನೀನು ಪೊಲೀಸವ್ರ ಥರನೇ ಇರು, ಲಾಯರ್ ಥರ ಆಗ್ಬೇಡ. ನಿನ್ನ ಹೆಸರು ಏನು ಅಂತ ಹೇಳ್ದೆ? ಮುತ್ತು ಸರ್. ನೋಡಯ್ಯ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಬೇಕು. ನಿನ್ನ ಮಗಳು ಒಳ್ಳೆಯವಳಾದ್ರು ಊರಲ್ಲಿರೋರೆಲ್ಲ ಒಳ್ಳೆಯವರು ಅಂತ ಹೇಳಕ್ಕಾಗಲ್ವಲ್ಲ. ನಾನೊಬ್ಬ ಪೊಲೀಸ್ ಆಫೀಸರು. ನಿನ್ನ ಮಗಳನ್ನ ನೋಡಿದ ಕೂಡಲೇ ಅವಳು ಒಳ್ಳೆಯವಳು ಅಂತ ತಿಳಿತು. ಅದಕ್ಕೆ ಅವಳ ಹೆಸರನ್ನ FIR ಅಲ್ಲಿ ಹಾಕ್ಲಿಲ್ಲ. ಹಿಡ್ದಿ ಜಾಗದಲ್ಲೇ ಅವಳನ್ನು ಅವಳ ಫ್ರೆಂಡ್ನು ಬಿಟ್ಬಿಡ್ತಾ ಇದ್ದೆ. ಹಾಗೇನಾದ್ರೂ ಮಾಡಿದ್ರೆ ಅವ್ರ ಮನ್ಸಲ್ಲಿ ಭಯ ಬರ್ತಿರ್ಲಿಲ್ಲ, ಮತ್ತೆ ಇಂಥ ಜಾಗದಲ್ಲಿ ಹೋಗಿ ಸಿಕ್ಕಾಕೋತಾ ಇದ್ರು. ಆ ಭಯ ಇರ್ಲಿ ಅಂತ ನಾನು ಇಲ್ಲಿವರೆಗೂ ಕರ್ಕೊಂಬಂದೆ, ಗೊತ್ತಾಯ್ತಾ? ಇನ್ ಮುಂದೆ ಒಂಟಿಯಾಗಿ ನನ್ನ ಮಗಳನ್ನೂ ಕಳ್ಸಲ್ಲ ಅಂತ ಲೆಟರ್ ಬರ್ಕೊಟ್ಬಿಟ್ಟು ಕರ್ಕೊಂಡೋಗು. ಸರಿ ಸರ್, ಹಾಗೆ ಮಾಡ್ತೀನಿ. ಆನಂದ, ಲೆಟರ್ ಬರ್ಸ್ಕೊಂಡು ಕಳ್ಸ್ಕೊಡು. ಹಳೆ ಡೈಲಾಗ್ ಆದ್ರೂ ನಿಮ್ಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಸರ್. ನೀವು ಇಲ್ಲಿರ್ಬಾರ್ದಿತ್ತು ಸರ್, ಎಲ್ಲೋ ಇರ್ಬೇಕಾಗಿತ್ತು. ಹೋಗು, ಕೆಲಸ ನೋಡು. ಸರಿ ಸರ್. ಥ್ಯಾಂಕ್ ಯು ಬನ್ನಿ ಸರ್. ಸರ್.
ಕ್ಷಮಿಸ್ಬಿಡಪ್ಪ. ತುಳಸಿ, ಈಗ್ಲಾದ್ರೂ ನಿನ್ಗೆ ಈ ಅಪ್ಪನ ಕಾಳಜಿ ಎಂಥದ್ದು ಅಂತ ಗೊತ್ತಾಯ್ತು. ನೋಡ್ತೀಯ, ನೀನ್ ನಮ್ದವ್ರು ನಿನ್ನನ್ನು ಎಂಥ ಜಾಗಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದೆಲ್ಲ ನಿನಗೆ ಬೇಕಿತ್ತ? ನಾನೇನೋ ನೀನ್ ಕೆಲ್ಸಕ್ಕೆ ತಡೆ ಹೊಡ್ತೀನಿ ಅಂತ ಹೇಳಿ ನೀನ್ ಎಲ್ಲಿಗೆ ಹೋಗ್ತೀನಿ ಅಂತನೂ ನನಗೆ ಹೇಳ್ದೆ ನೀನ್ ಬಂದಿದೀಯ. ಕೊನೆಗೆ ನಾನೇ ನಿನ್ನನ್ನು ಕಾಪಾಡೋದಕ್ಕೆ ಬರ್ಬೇಕಾಯ್ತು. ನೋಡ್ದ್ಯಾ ಏನಾಯ್ತು? ನೀನು ಇಲ್ಲಿದೀಯಾ ಅಂತ ಗೊತ್ತಾಗಿ ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ನನ್ನ ಮನಸ್ಸು ತಡೀಲಿಲ್ಲ, ಅದಕ್ಕೆ ಓಡೋಡ್ ಬಂದೆ. ಇದೇ ಮಗಳೇ, ಇದು ಅಪ್ಪ ಮಗಳ ಪ್ರೀತಿ. ಸರ್, ನಾವಿನ್ನು ಹೋಗ್ಬೋದಾ? ಧಾರಾಳವಾಗಿ ಸರ್, ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ನೀವಿನ್ ಸ್ಟೇಷನ್ಗೆ ಬರೋ ಅಗತ್ಯನೇ ಇಲ್ಲ. ಹೋಗ್ಬಿಟ್ಟು ಬನ್ನಿ. ತುಂಬಾ ಥ್ಯಾಂಕ್ಸ್. ಸರಿ, ತುಳಸಿ. ಹೋಗ್ಬಿಟ್ಟು ಬನ್ನಿ. ಒಂದ್ ನಿಮಿಷ, ನಿಮ್ದು ಪುಸ್ತಕ. ಸರಿ ನಡಿ. ಸರ್, ಹಾ, ಪಾಪ ಇದರಲ್ಲಿ ನಿಮ್ಮ ಮಗಳದೇನು ತಪ್ಪಿಲ್ಲ ಸರ್. ಚೆನ್ನಾಗಿ ಓದ್ತಿರೋ ಹುಡುಗಿರಿಗೆ ಇನ್ನೂ ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ. ಪರವಾಗಿಲ್ಲ ಸರ್, ಹೊರಡ್ತೀನಿ. ನಡಿಯಮ್ಮ. ಯಾಕೆ ತುಳಸಿ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತೆ? ಅಳ್ಬೇಡ. ಏನಾಯ್ತೆ? ಏನಾಯ್ತು ಅಂತ ಹೇಳೆ. ಏನಾಯ್ತು ಅಂತ ಹೇಳೆ. ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳೆ. ತುಳಸಿ, ಹೇಳಮ್ಮ, ಏನಾಯ್ತು? ಏನಾಯ್ತು ಹೇಳಮ್ಮ, ಹೇಳು ತುಳಸಿ. ತುಳಸಿ, ಅಳು ನಿಲ್ಸು. ಈಗಾಗಿರೋ ಅಸಹ್ಯ ಎಲ್ರಿಗೂ ಗೊತ್ತಾಗೋದು ಬೇಡ. ಹೋಗೊಳಗೆ. ಅಳು ನಿಲ್ಸು, ಹೋಗೊಳಗೆ ಅಂತ ಹೇಳಿದ್ನಲ್ಲ, ಹೋಗು. ನಿಲ್ಲು. ನೀನ್ ಎಲ್ಲಿಗೆ ಹೋಗಿ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೀಗೆ ಮನೆ ಒಳಗಡೆ ಬರ್ಬೇಡ ನೀನು. ಮೊದ್ಲು ತಲೆ ಮೇಲೆ ನೀರ್ ಹುಯ್ಕೊಂಡು ಆಮೇಲೆ ಒಳಗಡೆ ಬಾ. ಏಯ್ ಪದ್ಮ, ಏನು ಅಂತ ಮಾತಾಡ್ತಿದ್ಯೇ ನೀನು? ಇವಳು ಈ ಹೊತ್ತಲ್ಲಿ ತಲೆ ಮೇಲೆ ನೀರು ಹೊಯ್ಕೋಬೇಕಾ? ಇವಳೇನು ಸಾವಿನ ಮನೆಗೆ ಹೋಗಿ ಬರ್ತಿದ್ದಾಳ? ಅದನ್ನ ಅವಳಿಗೆ ಕೇಳು. ನನ್ಗೂ ವಯಸ್ಸಿಗೆ ಬಂದಿರೋ ಅವಳು ಮಗಳಿದ್ದಾಳೆ. ಇವಳನ್ನ ನೋಡಿ ಅವಳಲ್ಲಿ ಕಲಿತಾಳ ಅಂತ ನನ್ಗೆ ಹೆದರಿಕೆ.